ಇಂದು ಶಿರಸಿಯ ಶ್ರೀ ಮಾರಿಕಾಂಬಾದೇವಿಯ ಜಾತ್ರಾ ದಿನಾಂಕ ಮುಹೂರ್ತ ಸಭೆ ನಡೆಯಿತು. ಜಾತ್ರೆಯ ದಿನಾಂಕವನ್ನು ನಿಗದಿಪಡಿಸಿದ ಪುರೋಹಿತರು 19/3/2024 ರಿಂದ 27/3/2024 ಜಾತ್ರೆ ನಡೆಯಲಿದೆ ಎಂದು ತಿಳಿಸಿದರು. ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಕಾರಣದಿಂದ ಈ ವರ್ಷ 2 ಪಟ್ಟು ಹೆಚ್ಚಿನ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಬಂದಂತಹ ಭಕ್ತರಿಗೆ ಲೈಟಿಂಗ್, ನೀರು, ಅನ್ನಪ್ರಸಾದದ ವ್ಯವಸ್ಥೆ ಸೇರಿದಂತೆ ಯಾವುದೇ ಕುಂದುಕೊರತೆಗಳು ಉಂಟಾಗದಂತೆ ಯೋಜನೆ ರೂಪಿಸಲಾಗಿದೆ ಎಂದರು. ದೇವಾಲಯದ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದು, ಇಲಾಖೆಯ ಸಹಕಾರ ಹಾಗೂ ಕಾರ್ಯಯೋಜನೆಯ ಬಗ್ಗೆ ತಿಳಿಸಿದರು. ಬಾಬುದಾರರು, ಸಾರ್ವಜನಿಕರು ಹಾಜರಿದ್ದು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ದೀಪಾ ಮಹಾಲಿಂಗಣ್ಣನವರ್, ನಗರಸಭೆ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್, ನಗರಸಭಾ ಸದಸ್ಯರು, ಮಾರಿಕಾಂಬಾ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಗಣೇಶ್ ಕೆಎಲ್, ಸಿಪಿಐ ರಾಮಚಂದ್ರ ನಾಯಕ್, ಪಿಎಸ್ಐ ನಾಗಪ್ಪ, ಕೆಇಬಿ, ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಜಗದ್ಧಾತ್ರಿ ಜಗನ್ಮಾತಾ ಶ್ರೀ ಮಾರಿಕಾಂಬಾದೇವಿ ಮಾತೆಯಲ್ಲಿ ಅತ್ಯಂತ ಹೃದಯಾಂತರದಿಂದ ನಮಿಸಿ ಇದೇ ಬರುವ ಈ ವರ್ಷದ ಶೋಭನ ನಾಮ ಸಂವತ್ಸರದಲ್ಲಿ ಜರುಗುವ ಜಾತ್ರಾ ಮುಹೂರ್ತವನ್ನು ಘೋಷಿಸುತ್ತೇನೆ. ತಾಯಿಯ ಆಶೀರ್ವಾದದಿಂದ, ತಾಯಿಯ ಅಪ್ಪಣೆಯಂತೆ ಜಾತ್ರಾ ಮುಹೂರ್ತವನ್ನು ಘೋಷಿಸುತ್ತೇನೆ. ಶಾಲಿವಾನ ಶಕ ಗತಶಕ 1945ನೇ ಶೋಭಕೃತ ಸಂವತ್ಸರ ಫಾಲ್ಗುಣ ಶುದ್ಧ ದಶಮಿ ಸನ್ 2024ನೇ ಇಸ್ವಿಯಲ್ಲಿ ನಡೆಯಲಿರುವ ಜಾತ್ರೆಯು ದಿನಾಂಕ 19/3/2024 ರಿಂದ 27/3/2024 ಜರುಗುತ್ತದೆ. ಈ ಸಂದರ್ಭದಲ್ಲಿ ಸಮಸ್ತ ಬಾಬುದಾರ ಮಂಡಳಿಯವರು ಹಾಗೂ ಮುಖ್ಯಸ್ಥರು, ಅವರ ಸಹಾಯಕರಲ್ಲಿ ಈ ಕಾರ್ಯಕ್ರಮದ ಪೂರ್ವ ಮತ್ತು ಉತ್ತರಾಂಗದ ವಿಷಯ ಬಗ್ಗೆ, ಈ ಜಾತ್ರೆಯ ಮುಹೂರ್ತದ ಮೊದಲನೆಯ ಕಾರ್ಯಕ್ರಮ ಮತ್ತು ನಂತರದ ವಿಭಾಗವನ್ನು ನಾನು ಓದಿ ಹೇಳ್ತೇನೆ. ದೇವಿಯ ಪ್ರತಿಷ್ಠಾ ಮಂಟಪ ಕಳಚುವುದು ದಿನಾಂಕ 31/1/2024 ಬುಧವಾರ ಬೆಳಿಗ್ಗೆ 11:21 ಹಾಗೆ ಮೊದಲನೆಯ ಹೊರಬೀಡು ಮಂಗಳವಾರ ಪೂರ್ವ ದಿಕ್ಕಿಗೆ ದಿನಾಂಕ 27/2/2024 ರಾತ್ರಿ 9 ಗಂಟೆ ನಂತರ. ಎರಡನೇ ಹೊರಬೀಡು ಉತ್ತರ ದಿಕ್ಕಿಗೆ ಶುಕ್ರವಾರ ದಿನಾಂಕ 1/3/2024 ರಾತ್ರಿ 9 ಗಂಟೆ ನಂತರ. ಮೂರನೇ ಹೊರಬೀಡು ಮಂಗಳವಾರ 5/3/2024 ರಾತ್ರಿ 9 ಗಂಟೆಯ ನಂತರ. ರಥದ ಬಗ್ಗೆ ಪೂಜಾರಿಗಳು, ಆಚಾರ್ಯ ಕುಟುಂಬದವರು, ಬಡಿಗೆಯವರಿಂದ ವೃಕ್ಷ ಪೂಜನ ಮಾಡಿ ಮರಕ್ಕೆ ಕಚ್ಚೆ ಹಾಕಿ ಶುಕ್ರವಾರ ಅಂದ್ರೆ 8ನೇ ತಾರೀಕು 8/3/2024 ಮಧ್ಯಾಹ್ನ 12:23 ರಿಂದ 12:27 ಈ ಒಳಗೆ 24 ಬೆಳಿಗ್ಗೆ 10:12 ನಂತರ 12:13 ಒಳಗೆ ರಥದ ಬಗ್ಗೆ ಮರವನ್ನು ತರುವುದು. ಹಾಗೆ ದೇವಿಯ ಅಂಕೆಯ ಹೊರಬೀಡು ಪೂರ್ವ ದಿಕ್ಕಿಗೆ ಮಂಗಳವಾರ ದಿನಾಂಕ 12/3/2024 ರಾತ್ರಿ 9:45 ನಂತರ. ಹಾಗೆ ದೇವಿಯ ವಿಗ್ರಹ ವಿಸರ್ಜನೆ ಬಗ್ಗೆ ಅಂಕೆ ಹಾಕುವ ವಿಧಾನ ಬುಧವಾರ ದಿನಾಂಕ 13/3/2024 ಮಧ್ಯಾಹ್ನ 12:25 ನಂತರ 12:27 ಒಳಗಡೆಗೆ ಅಂಕೆಯ ವಿಧಾನ. ಹಾಗೆ ದೇವಿಯ ರಥದ ಕಲಶ ಪ್ರತಿಷ್ಠೆ ಅಂದ್ರೆ ಜಾತ್ರೆಯ ದಿವಸ 19ನೇ ತಾರೀಕು ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನವರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆಗಳು. 399 ದಿನಗಳಿಗೆ 10% ಕ್ವಾರ್ಟರ್ಲಿ ಇಂಟ್ರೆಸ್ಟ್, 10.50% ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಮೀಸಲಾತಿ ವರ್ಗದವರಿಗೆ. 366 ಹಾಗೂ 399 ದಿನಗಳಿಗೂ ಅನ್ವಯಿಸುತ್ತದೆ. 10.25% ಇಂಟ್ರೆಸ್ಟ್ 999 ದಿನಗಳಿಗೆ, 9% ಇಂಟ್ರೆಸ್ಟ್ 366 ದಿನಗಳಿಗೆ, 10% ಇಂಟ್ರೆಸ್ಟ್ 2 ವರ್ಷಗಳಿಗೆ. ಈ
ಡಿಪಾಸಿಟ್ನ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಈ ಕೊಡುಗೆಗಳು 1ನೇ ಡಿಸೆಂಬರ್ 2023ರಿಂದ 21ನೇ ಫೆಬ್ರವರಿ 2024ರವರೆಗೆ ಜಾರಿಯಲ್ಲಿರುತ್ತದೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ, ಮಕ್ಕಳ ಭವಿಷ್ಯ ನಿಧಿ ಯೋಜನೆ, 8% ಮಂತ್ಲಿ ಇನ್ಕಮ್ ಸ್ಕೀಮ್. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ 99 ತಿಂಗಳಲ್ಲಿ ನಿಮ್ಮ ಹಣ ದ್ವಿಗುಣವಾಗಿ ಹಿಂಪಡೆಯಿರಿ. 2022-23ನೇ ಸಾಲಿನ ಲಾಭಗಳಿಗೆ 6.51 ಕೋಟಿ ರೂಪಾಯಿಗಳು. 2022-23ನೇ ಸಾಲಿನ ವಾರ್ಷಿಕ ವಹಿವಾಟು 8,124 ಕೋಟಿ ರೂಪಾಯಿಗಳು. ದುಡಿಯುವ ಬಂಡವಾಳ 1,230 ಕೋಟಿ ರೂಪಾಯಿಗಳು. ಉದ್ಯೋಗ ಅವಕಾಶ ಸೃಷ್ಟಿ 1,522. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್ಗಳಿಗೆ ಖಚಿತ ಭರವಸೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಪ್ರಧಾನ ಕಚೇರಿ ಕಾರವಾರ. ಸಂಪರ್ಕಿಸಿ 9513833303. ಶಾಖೆಗಳ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ಭೇಟಿ ನೀಡಿ www.milagriscooperative.com. ಸ್ವಾಮಿ ವಿವೇಕಾನಂದ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ನಡೆದ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ವಿತರಣೆ ಹಾಗೂ ಆರೋಗ್ಯ ಶಿಕ್ಷಣ ಮತ್ತು ಔಷಧಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ. ದಿನಾಂಕ 13/1/2024ರಂದು ಶಿರಸಿಯ ಸ್ವಾಮಿ ವಿವೇಕಾನಂದ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ನಡೆದ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ವಿತರಣೆ ಹಾಗೂ ಆರೋಗ್ಯ ಶಿಕ್ಷಣ ಮತ್ತು ಔಷಧಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಇಕೋಕೇರ್ ಸಂಸ್ಥೆ ಶಿರಸಿ, ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡ, ಗ್ರೀನ್ ಕೇರ್ ಶಿರಸಿ ಹಾಗೂ ಬ್ರಹ್ಮರ್ಷಿ ನಾರಾಯಣಗುರು ಸೇವಾ ಟ್ರಸ್ಟ್ ಇವರ ಸಹಯೋಗದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಪಟವರ್ಧನ್ ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ನ ಶ್ಯಾಮ್ ಸುಂದರ್ ಹೆಗಡೆ ಅವರು ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡದ ಅಧ್ಯಕ್ಷರಾದ ಮಹೇಶ್ ಡಿ ನಾಯಕರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆರೋಗ್ಯ ಶಿಕ್ಷಣದ ಕುರಿತು ಮಾಹಿತಿ ನೀಡಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಧರ್ ಎಸ್ ನಾಯ್ಕ್ ಮಾತನಾಡಿ, ಶಿಕ್ಷಣದ ಜೊತೆ ಆರೋಗ್ಯ ಕಾಪಾಡಿಕೊಳ್ಳುವುದು ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಐಸಿಟಿಸಿ ಕೌನ್ಸಿಲರ್ ಗಿರಿಜಾ ಹೆಗಡೆ ಹದಿಹರೆಯದ ಆರೋಗ್ಯದ ಕುರಿತು ಮಾಹಿತಿ ನೀಡಿದರು. ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಗಾಳಿಮನೆ ಮಾತನಾಡಿ, ಮಾನವ ಹಕ್ಕುಗಳ ಕುರಿತು ಮಾಹಿತಿ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ನಂತರ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಶಾಲಾ ಮುಖ್ಯಸ್ಥರಿಗೆ ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ರೂಪಾ ಡಿ ನಾಯ್ಕ್, ಸಹ ಶಿಕ್ಷಕರು, ಇಕೋಕೇರ್ನ ಜಗದೀಶ್ ನಾಯ್ಕ್ ಉಪಸ್ಥಿತರಿದ್ದರು. ಔಷಧ ಮಾರಾಟ ಪ್ರತಿನಿಧಿಗಳ ಸಂಘದ ಕಾರ್ಯದರ್ಶಿ ರಮೇಶ್ ಬಿ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಇಕೋಕೇರ್ ಸಂಸ್ಥೆ ಅಧ್ಯಕ್ಷ ಸುನಿಲ್ ಬೋವಿ ಸ್ವಾಗತಿಸಿದರು. ವೈದ್ಯಕೀಯ ಪ್ರತಿನಿಧಿ ಇಕೋಕೇರ್ ಸಂಸ್ಥೆಯ ರಾಜೇಶ್ ವೆರ್ಣಿಕರ್ ಔಷಧ ಪೆಟ್ಟಿಗೆಯಲ್ಲಿರುವ ಔಷಧಗಳ ಕುರಿತು ಮಾಹಿತಿ ನೀಡಿದರು. ಪರೀಕ್ಷೆ ಒಳಪಡಿಸಿ ಆಮೇಲೆ ನಂಬಬೇಕು. ಇದು ನಮ್ಮಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕಂತ ಹೇಳ್ತೇವೆ. ಹಾಗಾಗಿ ನೀವು ಕೂಡ ವಿವೇಕಾನಂದರ ಬಗ್ಗೆ ಚಿಕ್ಕ ಪುಸ್ತಕಗಳು ಬರ್ತವೆ. ಅವ್ರು ಒಂದೇ ಮತ್ತು ಬಹಳ ಪ್ರಸಿದ್ಧವಾದ ಮಾತಾಡೋದು ವಿವೇಕಾನಂದ ಬಗ್ಗೆ ಯಾವ ಗುರಿ, ಜೀವನದ ಗುರಿ ಏನು? ಜೀವನದ ಗುರಿ ಏನು ನಮ್ದು? ಅದೇ ನಾವು ಎಂತಾಗಬೇಕು? ನಾವು ಮನುಷ್ಯರ, ನಾವು ಈ ಮನುಷ್ಯರಲ್ವಾ? ಮಾನವೀಯ ಮೌಲ್ಯಗಳನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು. ನಮ್ಮಲ್ಲಿ ನಾವು ಶಿಕ್ಷಣಗಳು ಅಂತ ಇದೆ, ದೇಹದ ಶುದ್ಧೀಕರಣ ಅಂತ, ಇದು ಕೂಡ ಆರೋಗ್ಯದಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸ್ತದೆ. ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನಿಮ್ಮ ದೇಹದ ಪ್ರತಿಯೊಂದು ಭಾಗದ ಶುಚಿತ್ವ ಮುಖ್ಯ ಅಂತ ಹೇಳ್ತಾರೆ. ಅದರ ನಂತರದಲ್ಲಿ ಮನೆಯಲ್ಲಿ ಅಮ್ಮ ತಿಂಡಿ ತಿಂದೋಗ್ರಿ ಅಂತಿರ್ತಾರೆ. ಎಷ್ಟು ಜನ ಕರೆಕ್ಟಾಗಿ ತಿಂಡಿ ತಿಂತೀರಾ? ಕರೆಕ್ಟಾಗಿ ತಿಂತೀರಿ? ಹೊಟ್ಟೆ ತುಂಬ ಇಲ್ಲ ಅರ್ಧ ದೋಸೆ ತಿಂದು ಒಂದೇ ದೋಸೆ ತಿಂದು ಓಡಿ ಬರ್ತೀರಾ? ಖಾಲಿ ಮಾಡ್ತೀರಿ. ಓಡೆಲ್ಲ 2 ವಾರಗಳ ನಂತರದಿಂದಲೇ ಅವರಿಗೆ ಮಕ್ಕಳ ಹಕ್ಕನ್ನು ನಮ್ಮ ಭಾರತ ಸರ್ಕಾರ ಪ್ರದಾನ ಮಾಡಿದೆ. ಅಂದರೆ 18 ವರ್ಷದವರೆಗೂ ಕೂಡ ಮಕ್ಕಳನ್ನು ಗೌರ್ಮೆಂಟು, ಅಂದರೆ ನಮ್ಮ ಸಂವಿಧಾನ ಏನು ಶಿಶು ಅಂತಲೇ ಕನ್ಸಿಡರ್ ಮಾಡಿದೆ.
18 ವರ್ಷದ ಒಳಗಡೆಗೆ ಅದು ಒಬ್ಬ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ಸಂವಿಧಾನದಲ್ಲಿ ಶಿಶು ಮಗು ಅಂತಲೇ ಬಂದಿದೆ. ಹಾಗಿದ್ರೆ ನೀವೆಲ್ಲ ಯಾರೀಗ ಮಕ್ಕಳು, ಹೌದಾ ಅಲ್ವಾ? ಈಗ ನಿಮ್ಗೆ ಏನೇನು ಸಿಗುತ್ತೆ ಶಾಲೆಯಲ್ಲಿ, ಏನೇನು ಸಿಗುತ್ತೆ? ಎಜುಕೇಶನ್, ಮತ್ತೆ ಆಟ, ಎಂಜಾಯ್ಮೆಂಟ್, ಹಾಡಲಿಕ್ಕೆ ಅವಕಾಶ ನಿರ್ವಹಿಸ್ತಾ ಬಂದಿದ್ದೇವೆ. ನಾವು ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಫಸ್ಟ್ ಟೈಮ್ ನಾವೊಂದು ಪ್ರೈವೇಟ್ ಸ್ಕೂಲಿಗೆ ಕೊಡ್ತಾ ಇರೋದು. ಯಾಕಂದ್ರೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಗೌರ್ಮೆಂಟ್ ಆಸ್ಪತ್ರೆಯಿಂದ 10 ಕಿಲೋಮೀಟರ್ ದೂರದಲ್ಲಿ ಹಳ್ಳಿಗಳಲ್ಲಿ ಆರೋಗ್ಯ ಸೇವೆ ಲಭ್ಯ ಆಗಿರೋದಿಲ್ಲ, ಪ್ರಥಮ ಚಿಕಿತ್ಸೆ ಲಭ್ಯ ಆಗಿರೋದಿಲ್ಲ. ಅಂತ ಟೈಮಲ್ಲಿ ಆಸ್ಪತ್ರೆ ಹೋಗುವ ಪೂರ್ವದಲ್ಲಿ ಅವರಿಗೆ ಒಂದು ಪ್ರಥಮ ಹಂತದ ಚಿಕಿತ್ಸೆ ಲಭ್ಯವಾಗಲಿ ಅಂತ ಹೇಳಿ ನಾವು ಇದನ್ನ ನೀಡ್ತಾ ಬಂದಿದ್ದೇವೆ. ನಾನು ಮೊನ್ನೆ ಒಂದು ಶಾಲೆ ಹೋಗಿದ್ದೆ, ನೈಗಾರ್ ಶಾಲೆ ಅಂತ ಹೇಳಿ. ಅಲ್ಲಿ ಒಂದು ವಿಚಿತ್ರ ಅಂತ ಹೇಳಿದ್ರೆ, ಹುಡುಗರು 5 ರಿಂದ 6 ಕಿಲೋಮೀಟರ್ ದೂರ ನಡ್ಕೊಂಡು ಬಂದು ಆ ಶಾಲೆಗೆ ತಲುಪ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ಹೋಗಿ ನಾವು ಈ ಫಸ್ಟ್ ಏಡ್ ಕಿಟ್ ಅನ್ನ ಕೊಡ್ತಾ ಇದ್ದೇವೆ. ನಮ್ಮೆಲ್ಲ ಗ್ರಾಹಕರಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ತಾಳಿಕೋಟಿ ಆಪ್ಟಿಕಲ್ಸ್, ಮಹಾಲಕ್ಷ್ಮಿ ಆಸ್ಪತ್ರೆ ಎದುರು, ದೇವಿಕೆರೆ, ಶಿರಸಿ. ನಮ್ಮಲ್ಲಿ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು. ತ್ವರಿತ ಸೇವೆ ನಮ್ಮ ಹೆಗ್ಗಳಿಕೆ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕನ್ನಡಕವನ್ನು ರೆಡಿ ಮಾಡಿಕೊಡಲಾಗುವುದು. ಬ್ರ್ಯಾಂಡೆಡ್ ಲೆನ್ಸ್ ಮತ್ತು ಫ್ರೇಮ್ಗಳು, ಸನ್ ಗ್ಲಾಸಸ್ ಮತ್ತು ಸೇಫ್ಟಿ ಗ್ಲಾಸಸ್ ದೊರೆಯುತ್ತವೆ. ಕಂಪ್ಯೂಟರಿನ ಹಾನಿಕಾರಕ ಕಿರಣಗಳಿಂದ ಕಣ್ಣನ್ನು ರಕ್ಷಿಸಿಕೊಳ್ಳಲು ಬ್ಲೂ ಬ್ಲಾಕ್ ಲೆನ್ಸ್ ಲಭ್ಯವಿದೆ. ಯಾವುದೇ ಕನ್ನಡಕವನ್ನು ತಕ್ಷಣವೇ ರೆಡಿ ಮಾಡಿಕೊಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ತಾಳಿಕೋಟೆ ಆಪ್ಟಿಕಲ್ಸ್, ಮಹಾಲಕ್ಷ್ಮಿ ಆಸ್ಪತ್ರೆ ಎದುರು, ದೇವಿಕೆರೆ, ಶಿರಸಿ. ಶಿರಸಿ ಕುಮಟಾ ರಸ್ತೆಯಲ್ಲಿ ಭೀಕರ ಅಪಘಾತ, 1 ಸಾವು, 13 ಜನರಿಗೆ ಗಂಭೀರ ಗಾಯ. ಶಿರಸಿ ಕುಮಟಾ ಹೆದ್ದಾರಿಯ ಹನುಮಂತಿ ಹತ್ತಿರ ಇಂದು ಸಂಜೆ ನಡೆದ ಅಪಘಾತದಲ್ಲಿ ಓರ್ವ ಮೃತಪಟ್ಟಿದ್ದು 13 ಜನರು ಗಾಯಗೊಂಡ ಘಟನೆ ನಡೆದಿದೆ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಆಗಮಿಸಿದ್ದ ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಭಕ್ತರು ಮಾತೆಯ ದರ್ಶನ ಪಡೆದು ಗೋಕರ್ಣಕ್ಕೆ ತೆರಳುವ ಸಂದರ್ಭದಲ್ಲಿ ಎದುರುಗಡೆಯಿಂದ ಬಂದ ಟೆಂಪೋಗೆ ಡಿಕ್ಕಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಪ್ರವಾಸಿಗರ ವಾಹನ ರಸ್ತೆಯಿಂದ ಕೆಳಗೆ ಮಗುಚಿ ಬಿದ್ದಿದ್ದು, ಸ್ಥಳದಲ್ಲಿಯೇ ಓರ್ವ ಸಾವನ್ನಪ್ಪಿದರೆ 13 ಜನರು ಗಾಯಗೊಂಡಿದ್ದಾರೆ. ಶಿರಸಿ ಮೂಲದ ಮತ್ತೊಂದು ವಾಹನದಲ್ಲಿದ್ದ ಜನರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ ಎಂದು ವರದಿಯಾಗಿದೆ. ಗಾಯಾಳುಗಳಿಗೆ ಶಿರಸಿಯ ಪಂಡಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಶಿರಸಿ ಗ್ರಾಮೀಣ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎಲ್ಲ ಆತ್ಮೀಯ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ನವರಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸುಸಂದರ್ಭದಲ್ಲಿ ಪ್ರತಿ 2,000 ರು ಖರೀದಿಗೆ 1 ಲಕ್ಕಿ ನಂಬರ್ ನೀಡಲಾಗುವುದು. ಆ ಮೂಲಕ 4 ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಸುವರ್ಣ ಅವಕಾಶ. ಮೊದಲನೆಯ ಬಹುಮಾನ ಬುಲೆಟ್ ಬೈಕ್, ಎರಡನೆಯ ಬಹುಮಾನ ಫಾರಿನ್ ಟ್ರಿಪ್, ಮೂರನೆಯ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ 50 ಬಂಪರ್ ಪ್ರೈಸ್ಗಳನ್ನು ಗೆಲ್ಲುವ ಅವಕಾಶ. ನಮ್ಮಲ್ಲಿ ವೆಡ್ಡಿಂಗ್ ಸ್ಪೆಷಲ್ ಆಫರ್ 50% ರಿಯಾಯಿತಿ ದೊರೆಯಲಿದೆ. ಅತ್ಯಾಕರ್ಷಕ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಉತ್ತರ
ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಎಲ್ಲ ರೀತಿಯ ನವನವೀನ ಗೃಹ ಬಳಕೆಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಪ್ರಧಾನ ಕಚೇರಿ ಕೋಡಿಬಾಗ್ ರೋಡ್, ಹಾಜಿಬಾಗ್, ಕಾರವಾರ. ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೇನ್ ರೋಡ್, ಭಟ್ಕಳ. ಜೈಎನ್ ರೋಡ್, ದಾಂಡೇಲಿ. ಮೋತಿಕೆರೆ ರೋಡ್, ಹುಳಿಯಾಳ. ಕೆಬಿ ರೋಡ್, ಯಲ್ಲಾಪುರ ಮತ್ತು ಹಸ್ತ ಆರ್ಕೇಡ್, ದೇವಿಕೆರೆ, ಶಿರಸಿ. ಕ್ಷಯರೋಗ ಮುಕ್ತ ಸಮಾಜ ನಿರ್ಮಾಣ ಎಲ್ಲರ ಜವಾಬ್ದಾರಿ. ಡಾಕ್ಟರ್ ಮಂಜುನಾಥ್ ಹೇಳಿಕೆ. ಶಿರಸಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಶುಕ್ರವಾರ ನಡೆದ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕ್ಷಯರೋಗ ತರಬೇತಿ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ರವರು, ಕ್ಷಯರೋಗ ಮುಕ್ತ ಸಮಾಜದ ನಿರ್ಮಾಣ ಎಲ್ಲರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಶ್ರಮವಹಿಸಿ ರೋಗಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕಿದೆ ಎಂದರು. ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯಶಂಕರ್ ಮಾತನಾಡಿ, ಕ್ಷಯರೋಗಿಗಳನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಂಡಾಗ ಮಾತ್ರ ರೋಗವನ್ನು ಬೇಗ ಗುಣಪಡಿಸಬಹುದು ಎಂದರು. ಜಿಲ್ಲಾ ಪಿಪಿಎಂ ಸಂಯೋಜಕರಾದ ರಾಕೇಶ್ ಶರ್ಮರವರು ಮಾತನಾಡಿ, ಕ್ಷಯರೋಗ ಕೆಮ್ಮು ಕಫದ ಮೂಲಕ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಕಾಯಿಲೆಯಾಗಿದ್ದು, ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಿ ಕ್ಷಯ ಮುಕ್ತ ಮಾಡಲು ಎಲ್ಲರೂ ಶಕ್ತಿ ಮೀರಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ನಂತರ ಶಿರಸಿ ಸಿದ್ದಾಪುರ ತಾಲೂಕಿನ 46 ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕ್ಷಯ ರೋಗ ಮತ್ತು ಅದರ ಆಧುನಿಕ ಚಿಕಿತ್ಸಾ ವಿಧಾನಗಳ ಕುರಿತು ವಿವರವಾಗಿ ತರಬೇತಿ ನೀಡಲಾಯಿತು. ಆರೋಗ್ಯ ನಿರೀಕ್ಷಣಾಧಿಕಾರಿ ವೀರಯ್ಯ ಹಿರೇಮಠ ಸ್ವಾಗತಿಸಿದರೆ, ದತ್ತಾತ್ರೇಯ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೌರಿ ನಾಯ್ಕ್ ನಿರೂಪಿಸಿದರೆ, ಅಶೋಕ ಹಲ್ಲಣ್ಣನವರು ವಂದಿಸಿದರು. ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಅಂದರೆ ಏನು? ಲಂಗ್ಸ್ ಬೇರೆ ಪಾರ್ಟ್ಸ್ಗಳು, ಓಕೆ, ಲಂಗ್ ಟಿಶ್ಯೂ ಅಂತ ಕಾಣೆಲ್ಲ ಅವನ್ನ ಬಿಟ್ಟು ಬೇರೆ ಪಾರ್ಟ್ಸ್ಗಳಿಗೆ ಟಿಬಿ ಬಂದರೆ ನಾವು ರಾಜ್ಯದಿಂದ ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ನಮ್ಮ ಸಿಸಿಯವರು ಸಿದ್ದಾಪುರದಿಂದ ಅವರು ತರಬೇತಿಯನ್ನು ಕೊಟ್ಟು ಬಂದಿದ್ದಾರೆ. ನಮ್ಮ ಪ್ಲಸ್ ಪಾಯಿಂಟ್ ಯಾವಾಗಲೂ ಅವರು ಹಿಂದೆ ನಮ್ಮ ಜೊತೆನೇ ಇರ್ತಾರೆ. ಯಾವುದೇ ರೀತಿಯ ಟೆಕ್ನಿಕಲ್ ಸಮಸ್ಯೆ ಇದ್ದರೆ ನಾವು ಅವರ ಹತ್ರ ಕೇಳ್ಕೊಳ್ಬೋದು. ಒಂದು ಆಮೇಲೆ ಎರಡನೇದಾಗಿ ಈಗ ಕ್ಷಯರೋಗ, ಈಗ ನಮ್ಮ ಸಿಸಿ ತಾಲೂಕಲ್ಲಿ ಸುಮಾರು 52 ಕ್ಷಯರೋಗಿಗಳಿದ್ದಾರೆ. ಅವರೆಲ್ಲರ ಅದ್ರ ಜೊತೆಗೆ ಸಿದ್ದಾಪುರದಲ್ಲಿ ಸುಮಾರು ಒಂದು 30 ಕೇಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವರೆಲ್ಲರ